ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಇದೆಯಲ್ಲ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು 4th ಸೆಮ್ಮಲ್ಲಿ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಅಂತ ಒಂದು ಚಾಪ್ಟರ್ ಇದೆ. ಅದು ನಿಮಗೆ 4 hours ಚಾಪ್ಟ್ರು, 8 ಮಾರ್ಕ್ಸ್ ಆ ಕ್ವಶನಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ನಾನು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಆಲ್ರೆಡಿ ನಾನು 4 ವಿಡಿಯೋ ಬಿಟ್ಟಿದ್ದೀನಿ. ಇದು ನಂದು 5ನೇ ವಿಡಿಯೋ ನಾನು ಅದರಲ್ಲಿ ಮಾಡ್ತಾ ಇರೋವಂಥದ್ದು. ಇವತ್ತಿನಲ್ಲಿ ನಾನು ಟ್ರೀಟ್ಮೆಂಟ್ ಆಫ್ ಸ್ಯೂಯೇಜ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಪರ್ಟಿಕ್ಯುಲರ್ಲಿ ಫ್ರಮ್ ಶುಗರ್ ಆ್ಯಂಡ್ ಪೇಪರ್ ಮಿಲ್ಸಿಂದ ಬರುವಂಥದ್ದನ್ನು ಹೇಗೆ ನಾವು ಟ್ರೀಟ್ಮೆಂಟ್ ಮಾಡಿ ನಾವು ವಿ ಹ್ಯಾವ್ ಟು ಅವಾಯ್ಡ್ ದಿ ಪೊಲ್ಯೂಷನ್ ಅನ್ನೋದನ್ನು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಯೂಯೇಜ್ ವಾಟರ್ ಏನಿದೆಯಲ್ಲ, ನಾವು ಎಲ್ಲ ಈಗ ಮಾಡರ್ನೈಸೇಷನ್ ಆಗ್ತಾ ಇದ್ದೀವಿ. ಸ್ಯೂಯೇಜ್ ವಾಟರ್ಗಳನ್ನೆಲ್ಲ ಈಸಿಯಾಗಿ ಹೊರಗಡೆಗೆ ನಾವು ವೇಸ್ಟ್ಗಳನ್ನೆಲ್ಲ ಏನು ಮಾಡ್ತಾ ಇದ್ದೀವಿ, ರೆಸಿಡೆನ್ಸಿಂದ ಮತ್ತು ಇಂಡಸ್ಟ್ರೀಸಿಂದ ಇನ್ಸ್ಟಿಟ್ಯೂಷನಿಂದ ಹೊರಗಡೆ ಬೀಳ್ತಾ ಹೋಗ್ತೀವಿ. ದ ನೇಚರ್ ಆ್ಯಂಡ್ ಅಮೌಂಟ್ ಆಫ್ ದಿ ಕಂಟಾಮಿನೆಂಟ್ಸ್ ಪ್ರೆಸೆಂಟ್ ಇನ್ ದಟ್ ಸ್ಯೂಯೇಜ್ ವಾಟರ್ that depends upon the people who are living there. ಸೊ ಯಾರು ಯಾವ್ಯಾವ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಯಾವ ಥರ ಇಂಡಸ್ಟ್ರಿ ಇದೆ, ಅಲ್ಲಿ ಏನು ಮಾಡ್ತೀವಿ ನಾವು ಅನ್ನೋದ್ರ ಮೇಲೆ ನನಗೆ ಸ್ಯೂಯೇಜ್ ವಾಟ್ರಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸ್ಯೂಯೇಜ್ ಟ್ರೀಟ್ಮೆಂಟನ್ನು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ ಅದರೊಳಗಡೆ ಏನು ಸಸ್ಪೆಂಡ್ ಆಗಿದೆ ಅಥವಾ ಏನಿದೆ ಅದರೊಳಗಡೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದರಲ್ಲಿ ಮೇಯ್ನ್ಲಿ ನಾವೇನು ಮಾಡ್ತೀವಿ ಅಂದರೆ ಸ್ಯೂಯೇಜ್ ಟ್ರೀಟ್ಮೆಂಟ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. 3 ಟೈಪ್ಸಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಟ್ರೀಟ್ಮೆಂಟ್ ಅಂತ ಅವರು ಹೇಳ್ತಾ ಹೋಗ್ತಾರೆ. ಸ್ಯೂಯೇಜ್ ವಾಟರ್ ಅಂದ್ರೆ ಏನು, ನಾವು ಮನೆಯಿಂದ ಗಟಾರಕ್ಕೆ ಏನು ಬಿಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಯೂಯೇಜ್ ವಾಟರ್ ಅಂತ ಕರಿತೀವಿ. ಸೊ ಅದರೊಳಗಡೆ ಏನೇನಿದೆ ಅಂತಂದರೆ ದ ಡಿಪೆಂಡ್ಸ್ ಅಪಾನ್ ದಿ ಅದರೊಳಗಡೆ ನಾವು ಏನು ಹೊರಗಡೆ ಬಿಟ್ಟಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಸ್ಯೂಯೇಜ್ ಟ್ರೀಟ್ಮೆಂಟಲ್ಲಿ 3 ಟೈಪ್ ಇದೆ. ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷರಿ ಮಾಡಿ ನಾವು ಮಾಡ್ತಾ ಹೋಗ್ತೀವಿ. ಪ್ರೈಮರಿ ಟ್ರೀಟ್ಮೆಂಟ್ ಅಂದರೆ ಸಿಂಪಲ್ ಆಗಿರುವಂಥದ್ದು. ಫಿಲ್ಟರ್ಸ್ನ ಯೂಸ್ ಮಾಡಿಬಿಟ್ಟು ಏನು ಮಾಡ್ತೀವಿ ಅಂತಂದರೆ ತುಂಬ ದೊಡ್ಡದಾಗಿರುವಂಥದ್ದನ್ನು, ಪೇಪರ್ಸ್ ಇರ್ಬೋದು, ರಗ್ ಇರ್ಬೋದು, ವೈರ್ ಇರ್ಬೋದು, ಗ್ಲಾಸ್ ಇರ್ಬೋದು, ಟ್ವಿಂಗ್ಸ್ ಇರ್ಬೋದು, ಎಲೆಗಳು ಬಿದ್ದಿರ್ಬೋದು, ಸ್ಯಾಂಡ್ ಇರ್ಬೋದು, ಇದನ್ನೆಲ್ಲ ಏನು ಮಾಡ್ತೀವಿ, ಬೇರೆ ಬೇರೆ ಥರ ಫಿಲ್ಟರ್ಸ್ನ ಯೂಸ್ ಮಾಡಿ ಅದನ್ನೇನು ಮಾಡ್ತಾರೆ, ಬೇರೆ ಬೇರೆ ಸ್ಕ್ರೀನ್ಸ್ನ ಯೂಸ್ ಮಾಡಿ ಬೇರೆ ಬೇರೆ ಸೈಜಲ್ಲಿ ಅದನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ನೀರಲ್ಲಿ ಕಾಣಿಸ್ತಾ ಇರುತ್ತೆ, ಹರ್ಕೊಂಡು ಹೋಗ್ತಿದ್ದಾಗ ಅದ್ರ ಮೇಲ್ಗಡೆ ತೇಲ್ತಾ ಇರುತ್ತಲ್ಲ ಅದನ್ನೆಲ್ಲ ತೆಗಿತೀವಲ್ಲ, ಸಸ್ಪೆಂಡ್ ಆಗಿರುತ್ತಲ್ಲ ಅದನ್ನೆಲ್ಲ ತೆಗಿತೀವಲ್ಲ, ಅದಕ್ಕೆ ಪ್ರೈಮರಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. The wastewater comes out of the filter is then sent to the sedimentation rank. ಸೊ ಏನು ಮೇಲ್ಗಡೆ ಇದ್ದಿದ್ದೆಲ್ಲ ಸಸ್ಪೆಂಡೆಡ್ ಆಗ್ತಿರ್ತದಲ್ಲ, ತಕ್ಕೊಂಡಿವಲ್ಲ, ಅದನ್ನು ಏನು ಮಾಡ್ತೀವಿ ಅಂತಂದರೆ ಸೆಕೆಂಡ್ ಸ್ಟೇಜಲ್ಲಿ ಆಫ್ ದಿಸ್ ಪ್ರೈಮರಿ ಟ್ರೀಟ್ಮೆಂಟಲ್ಲಿ ಅದನ್ನು ಸೆಡಿಮೆಂಟೇಷನ್ ರ್ಯಾಂಕ್ಗೆ ಬಿಡ್ತಾರೆ. ಸೆಡಿಮೆಂಟೇಷನ್ ರ್ಯಾಂಕಲ್ಲ, ಟ್ಯಾಂಕಲ್ಲಿ ಏನಿರುತ್ತೆ ಅಂದರೆ ಕೆಳಗಡೆ ಎಲ್ಲನೂ ಸ್ಯಾಂಡ್ ಇರುತ್ತೆ, ಮೇಲ್ಗಡೆ ಅದನ್ನು ಅದರೊಳಗಡೆಗೆ ಬಿಡ್ತಾರೆ. ಆವಾಗ ಏನಾಗುತ್ತೆ, ಸಾಲಿಡ್ ಪಾರ್ಟಿಕಲ್ಸ್ ಎಲ್ಲ ಏನಾಗುತ್ತೆ ಕೆಳಗಡೆ, ಅದು ಆದಮೇಲೆ ಫಿಲ್ಟರ್ ಮಾಡಿದ್ಮೇಲೆ ಏನಾದರೂ ಇತ್ತು ಅಂತಂದರೆ ಅದೆಲ್ಲ ಏನಾಗುತ್ತೆ ಕೆಳಗಡೆಗೆ ಸೆಟ್ಲ್ ಆಗುತ್ತೆ. ಕೊಲೈಡಲ್ ಪಾರ್ಟಿಕಲ್ಸ್ ಏನಾದರೂ ಇತ್ತು ಅಂದರೆ ಅದು ಕೋಆಗುಲೇಟ್ ಆಗುತ್ತೆ. ಅದಕ್ಕೆ ಆಲಮು ಮತ್ತು ಫೆರಿಕ್ಲೋರೈಡು, ಲೈಮ್ನ ಆ್ಯಡ್ ಮಾಡ್ತಾರೆ. ಸೊ ಇದು ಪ್ರೈಮರಿ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟಲ್ಲಿ ಫಸ್ಟ್ ಏನು ಮಾಡ್ತಾರೆ, ಫಿಲ್ಟರ್ ಮಾಡ್ತಾರೆ, ತುಂಬ ದೊಡ್ಡದಾಗಿರೋವಂಥದ್ದನ್ನು ಹೊರಗಡೆ ತೆಗಿತಾರೆ. ನೆಕ್ಸ್ಟು ಅದರೊಳಗಡೆ ಇನ್ನೂ ಇರೋವಂಥದ್ದು, ಇನ್ಸಾಲ್ಯುಬಲ್ ಇರೋವಂಥದ್ದು ಈಸಿಯಾಗಿ ರಿಮೂವ್ ಮಾಡ್ಬೋದು ಅನ್ಸೋದನ್ನು ಏನು ಮಾಡ್ತಾರೆ ಅವರು ಅಂತಂದರೆ ಸೆಡಿಮೆಂಟೇಷನ್ ಟ್ಯಾಂಕ್ ಒಳಗಡೆ ಬಿಡ್ತಾರೆ. ಆವಾಗ ಕೆಳಗಡೆ ಸೆಟ್ಲ್ ಆಗುತ್ತೆ. ಅಥವಾ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೋಆಗುಲೇಟ್ ಮಾಡೋದಕ್ಕೆ ಫೆರಿಕ್ಲೋರೈಡು, ಆಲಮು, ಲೈಮ್ ಇದನ್ನೆಲ್ಲ ಹಾಕಿ ಕೋಆಗುಲೇಟ್ ಮಾಡ್ಕೊಳ್ತಾರೆ. ಕೋಆಗುಲೇಟ್ ಮಾಡಿದಾಗ ಹೆವಿ ಆಗುತ್ತೆ, ಪ್ರಿಸಿಪಿಟೇಟ್ ಆಗುತ್ತೆ, ಅಗೇನ್ ಇಟ್ ಗೋಯಿಂಗ್ ಟು ಸೆಟ್ಲ್ ಇನ್ ದಿ ಸೆಡಿಮೆಂಟೇಷನ್. ಇದು ಫಸ್ಟ್ ಟ್ರೀಟ್ಮೆಂಟ್. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತಾರೆ, ಸ್ಯೂಯೇಜ್ ವಾಟರ್ ಆಫ್ಟರ್ ಪ್ರೈಮರಿ ಟ್ರೀಟ್ಮೆಂಟ್ ಸೆಂಟ್ ಥ್ರೂ ದಿ ಟ್ರಿಕ್ಲಿಂಗ್ ಫಿಲ್ಟರ್ಸ್ ವಿಚ್ ಕಂಟೈನ್ಸ್ ದಿ ರಾಕ್ಸ್ ಇಂಬೆಡೆಡ್ ವಿತ್ ದ ಬಯಾಲಜಿಕಲ್ ಸ್ಲೈಮ್ ಆರ್ ಆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್. ಸೊ ನೆಕ್ಸ್ಟು ಈಗ ಫಸ್ಟ್ ಟ್ರೀಟ್ಮೆಂಟ್ ಆಯ್ತಲ್ಲ, ಪ್ರೈಮರಿ ಟ್ರೀಟ್ಮೆಂಟಿಂದ ಬಂದಿರುವಂಥ ಸ್ಯೂಯೇಜ್ ವಾಟರ್ನ ತಗೊಳ್ತಾರೆ, ಅದನ್ನು ಏನು ಮಾಡ್ತಾರೆ, ಇನ್ನೊಂದು ಟ್ಯಾಂಕಿಗೆ ಫಿಲ್ ಮಾಡ್ತಾರೆ. ಆ ಟ್ಯಾಂಕಲ್ಲಿ ಏನಾಗಿರುತ್ತೆ ಅಂದರೆ ಬಯಾಲಜಿಕಲ್ ಸ್ಲೈಮು ಮತ್ತು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ತೊಗೊಂಡಿರ್ತಾರೆ. ದೋಸ್ ಮೈಕ್ರೋ ಆರ್ಗ್ಯಾನಿಸಮ್ ದೇ ಗೋಯಿಂಗ್ ಟು ಕನ್ಸ್ಯೂಮ್ ದಿ ಇಟ್ ಆಕ್ಟ್ ಎಸ್ ಎ ಫುಡ್. ನಮ್ಗೆ ಬರೋ ಅಂಥ ಏನು ಹೊರಗಡೆ ಬರುತ್ತಲ್ಲ ಅದನ್ನು ಮೈಕ್ರೋ ಆರ್ಗ್ಯಾನಿಸಮ್ ಕನ್ಸ್ಯೂಮ್ ಮಾಡುತ್ತೆ, ಅದಕ್ಕೆ ಫುಡ್ ಥರ ಅದು ತಿಂತಾ ಹೋಗುತ್ತೆ. ಆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಆಸ್ ಆಕ್ಟಿವೇಟೆಡ್ ಸ್ಲರ್ಸ್ ಆರ್ ಸ್ಪ್ರೆಡ್ ಓವರ್ ದಿ ಥಿನ್ ಲೇಯರ್. ಅದನ್ನು ಥಿನ್ ಲೇಯರ್ ಅದ್ರ ಮೇಲೆ ಹಾಕ್ತಾರೆ. ದೆನ್ ದೇ ಥ್ರೈವ್ ಆನ್ ಆರ್ಗ್ಯಾನಿಕ್ ವೇಸ್ಟ್. ಅಲ್ಲಿ ಏನಾದರೂ ಆರ್ಗ್ಯಾನಿಕ್ ವೇಸ್ಟ್ ಇತ್ತು ಅಂತಂದರೆ ಅದನ್ನೆಲ್ಲ ಏನು ಮಾಡುತ್ತೆ, ಅದು ಫುಡ್ ಥರ ಅವು ಎಲ್ಲ ಕನ್ಸ್ಯೂಮ್ ಮಾಡ್ಕೊಳ್ತಾ ಹೋಗ್ತವೆ. ಆಕ್ಸಿಜನ್ ಇಸ್ ಸಪ್ಲೈಡ್ ಆಸ್ ಕಂಪ್ರೆಸ್ಡ್ ಏರ್ ಥ್ರೂ ದಿ ಫಿಲ್ಟರ್. ಆಕ್ಸಿಜನ್, ಆರ್ಗ್ಯಾನಿಕ್ ವೇಸ್ಟ್ ಪ್ರೆಸೆಂಟ್ ಇನ್ ವಾಟರ್ ಅಂಡರ್ಗೋ ಏರೋಬಿಕ್ ಆಕ್ಸಿಡೇಷನ್ ಆ್ಯಂಡ್ ಬಯಾಲಜಿಕಲ್ ಡಿಗ್ರೇಡೇಷನ್. ಸೊ ಪ್ರೈಮರಿ ಇದರಲ್ಲಿ ಟ್ರೀಟ್ಮೆಂಟ್ ಆಗಿರುವಂಥ ವಾಟರ್ನ ಸೆಕೆಂಡ್ರಿ ಟ್ರೀಟ್ಮೆಂಟ್ಗೆ ಬಿಡ್ತಾರೆ. ಸೆಕೆಂಡ್ರಿ ಟ್ರೀಟ್ಮೆಂಟ್ಗೆ ಏನು ಮಾಡ್ತೀವಿ ನಾವು ಅಂತಂದರೆ ಆಕ್ಟಿವೇಟೆಡ್ ಸ್ಲರ್ಸ್ನ ಯೂಸ್ ಮಾಡ್ತೀವಿ, ಆಕ್ಟಿವೇಟೆಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ತೀವಿ, ಕಂಪ್ರೆಸ್ಡ್ ಆಕ್ಸಿಜನ್ನ ಪ್ರಿಸರ್ವ್ ಮಾಡ್ತಾರೆ. ಆ ಬಯಾಲಜಿಕಲ್ ಸ್ಲೈಮ್ ಏನು ಮಾಡುತ್ತೆ ಅಥವಾ ಆಕ್ಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ಏನು ಮಾಡುತ್ತೆ, ಅದು ಇರೋವಂಥ
ಆರ್ಗ್ಯಾನಿಕ್ ಮ್ಯಾಟರ್ನೆಲ್ಲ ಅದು ತಿನ್ಬಿಡುತ್ತೆ, ಆ್ಯಸ್ ಎ ಫುಡ್ ತೊಗೊಳುತ್ತೆ. ಮತ್ತು ಆಕ್ಸಿಜನ್ ಸಪ್ಲೈ ಮಾಡೋದಕ್ಕೋಸ್ಕರ ಏರೋಬಿಕ್ ಆಕ್ಸಿಡೇಷನ್ ಆಗಿ ಬಯಾಲಜಿಕಲ್ ಡಿಗ್ರೇಡೇಷನು ಆಗುತ್ತೆ. ಇದು ಸೆಕೆಂಡ್ರಿ ಟ್ರೀಟ್ಮೆಂಟ್. ಆಫ್ಟರ್ ಫ್ಯೂ ಅವರ್ಸ್ ಇದನ್ನ ಏನು ಮಾಡ್ತಾರೆ, ವಾಟರ್ ಇಸ್ ರನ್ ಇನ್ ಟು ದಿ ಸೆಡಿಮೆಂಟೇಷನ್ ಟ್ಯಾಂಕ್ ಅಂಡ್ ಅಲೋ ಟು ಸೆಟಲ್. ಸೊ ಇದಾದ್ಮೇಲೆ ಏನು ಮಾಡ್ತಾರೆ, ಮತ್ತೆ ಅದನ್ನು ಅಲೋ ಮಾಡ್ತಾರೆ. ಸ್ಲಡ್ಜ್ ಫಾರ್ಮ್ಡ್ ರಿಮೂವ್ ಬೈ ದಿ ಫಿಲ್ಟ್ರೇಷನ್. ಮತ್ತೆ ಏನು ತಿಕ್ಕಾಗಿ ಕಾನ್ಸಂಟ್ರೇಟೆಡ್ ಆಗಿರುವಂಥದ್ದು ಅಥವಾ ಹೆವಿ ಆಗಿರುವಂಥದ್ದು ಸೆಟ್ಲ್ ಆಗಿರುತ್ತಲ್ಲ ಕೆಳಗಡೆ ಪ್ರಿಸಿಪಿಟೇಷನ್, ಅದನ್ನು ಅವ್ರು ಏನು ಮಾಡ್ತಾರೆ, ಫಿಲ್ಟ್ರೇಷನ್ ಮಾಡಿ ಹೊರಗಡೆ ರಿಮೂವ್ ಮಾಡ್ತಾರೆ. ಸೊ ಆರ್ಗ್ಯಾನಿಸಮ್ಸ್ ಏನಾಗಿರುತ್ತೆ, ತುಂಬ ರಿಚ್ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ತಾರೆ, ಅದನ್ನು ನೆಕ್ಸ್ಟ್ ಬ್ಯಾಚ್ಗೆ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಆಮೇಲೆ ಏನು ರೆಸಿಡ್ಯೂ ಬಂತಲ್ಲ, ಅಂದರೆ ಏನು ಪ್ರಿಸಿಪಿಟೇಟ್ ಬಂತಲ್ಲ, ಆ ಪ್ರಿಸಿಪಿಟೇಟ್ ಏನು ಮಾಡ್ತಾರೆ, ಡ್ರೈ ಮಾಡ್ತಾರೆ. ಇಟ್ ಕ್ಯಾನ್ ಬಿ ಸೋಲ್ಡ್ ಆ್ಯಸ್ ಫರ್ಟಿಲೈಸರ್ ಬಿಕಾಸ್ ಇಟ್ ಕಂಟೈನ್ಸ್ ಲಾಟ್ ಆಫ್ ಆರ್ಗ್ಯಾನಿಕ್ ಥಿಂಗ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ. ಸೇಫರ್ ಆ್ಯಂಡ್ ಬೆಟರ್ ಪ್ರೊಸೀಜರ್ಸ್ ಇನ್ ಏರೋಬಿಕ್ ಡೈಜೆಷನ್ ಟು ಈಲ್ಡ್ CH4 ಮೀಥೇನ್ನ ಹೀಲ್ಡ್ ಮಾಡೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಈ ಮೆಥಡಲ್ಲಿ ಈಟ್ಲಿ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಈಗ ಏನು ಮಾಡ್ತೀವಿ ಅಂದರೆ ಟರ್ಷರಿ ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ಏನು ಮಾಡಿದ್ದೀವಿ ನಾವು, ಕಣ್ಣು ಕಾಣೋ ಅಂಥದ್ದು ತುಂಬ ಹೆವಿ ಆಗಿರುವಂಥದ್ದು ಪ್ಲಾಸ್ಟಿಕ್ಕು ಅಂಥದ್ದು, ಪೇಪರು, ರೆಸಿನ್ಸು, ಟ್ವಿಂಗ್ಸು ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದೀವಿ ಫಸ್ಟ್ ಟ್ರೀಟ್ಮೆಂಟಲ್ಲಿ. ಸೆಕೆಂಡ್ ಟ್ರೀಟ್ಮೆಂಟಲ್ಲಿ ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಸಾಲ್ವೆಂಟ್ಗಳನ್ನ ಅಥವಾ ಆರ್ಗ್ಯಾನಿಕ್ ನೇಚರ್ ಇರುವಂಥ ಸಬ್ಸ್ಟೆನ್ಸಸ್ನ ರಿಮೂವ್ ಮಾಡಿದ್ದೀವಿ. ಆ ಎರಡೂ ರಿಮೂವ್ ಆಗಿರೋದನ್ನ ನಾವೇನು ಮಾಡ್ತೀವಿ, ಈಗ ಟರ್ಷರಿ ಟ್ರೀಟ್ಮೆಂಟ್ಗೆ ಬಿಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲೇನಾಗಿದೆ ಅಂದರೆ ಪ್ಯಾಥೋಜನ್ಸ್ ಏನಿರುತ್ತಲ್ಲ ಅದು ಜಾಸ್ತಿ ಇರುತ್ತೆ, ಅದನ್ನು ರಿಮೂವ್ ಮಾಡುವಂಥ ಪ್ರೋಸೆಸ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಟರ್ಷರಿ ಟ್ರೀಟ್ಮೆಂಟಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಆಫ್ಟರ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟ್ರೀಟ್ಮೆಂಟ್ ಮೋಸ್ಟ್ ಆಫ್ ದಿ ಡಿಸೀಸಸ್ ಕಾಸಿಂಗ್ ಜರ್ಮ್ಸ್ ಆ್ಯಂಡ್ ಆಕ್ಸಿಜನ್ ಡಿಮ್ಯಾಂಡಿಂಗ್ ವೇಸ್ಟ್ ಆರ್ ರಿಮೂವ್ಡ್. ಸೊ ಇಲ್ಲಿ ಏನಾಗುತ್ತೆ, ಅದರ ಇತ್ತು ಅಂತಂದರೆ ಜರ್ಮ್ ಇರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ವಿಚ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಎ ಪ್ಯಾಥೋಜನ್ಸ್ ಅಂಥದನ್ನೆಲ್ಲ ಏನು ಮಾಡ್ತೀವಿ, ರಿಮೂವ್ ಮಾಡ್ತಾ ಹೋಗ್ತಾರೆ. ಅದರ್ ನಾನ್ ಡಿಗ್ರೇಡಬಲ್ ಪೊಲ್ಯೂಟೆಂಟ್ಸ್ ಸಚ್ ಆಸ್ ಹೆವಿ ಮೆಟಲ್ಸ್, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ ಆರ್ ರಿಮೂವ್ಡ್ ಬೈ ಟ್ರೀಟಿಂಗ್ ವಿತ್ ಸೂಟಬಲ್ ಪೊಲ್ಯೂಟೆಂಟ್ ಪ್ರೆಸೆಂಟ್ ಯಾವುದಕ್ಕೆ ಬೇರೆ ಬೇರೆ ಮೆಥಡ್. ಯಾಕೆಂದರೆ ಏನಿದೆ ಅದರೊಳಗಡೆ ಅಂತ ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಾವೇನು ಮಾಡಬೇಕಾಗತ್ತೆ, ಮೆಥಡ್ಗಳನ್ನ ಡೆವಲಪ್ ಮಾಡಿಕೊಂಡು ಅದನ್ನು ಮಾಡಬೇಕಾಗತ್ತೆ. ಅದಾದಮೇಲೆ ಕೆಮಿಕಲ್ ಕೋಆಗ್ಯುಲೇಷನ್ ಮಾಡ್ತಾರೆ, ಫಿಲ್ಟ್ರೇಷನ್ ಮಾಡ್ತಾರೆ, ಕೆಮಿಕಲ್ ಆಕ್ಸಿಡೇಷನ್ ಮಾಡ್ಬೋದು, ಕಾರ್ಬನ್ ಅಬ್ಸರ್ಪ್ಷನ್ ಮಾಡ್ಬೋದು, ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಮಾಡ್ಬೋದು, ಎಲೆಕ್ಟ್ರೋ ಡಯಾಲಿಸಿಸ್ ಮಾಡ್ಬೋದು, ಆಮೇಲೆ ರಿವರ್ಸ್ ಆಸ್ಮಾಸಿಸ್ ಮಾಡ್ಬೋದು. ಹಾಗೆ ವೇರಿಯಸ್ ಮೆಥಡ್ನ ಅವ್ರು ಏನು ಮಾಡ್ತಾರೆ, ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ಪೊಲ್ಯೂಟೆಂಟ್ಸ್ ದಟ್ ವಿ ಹ್ಯಾವ್, ದ ಟೈಪ್ ಆಫ್ ಥಿಂಗ್ಸ್ ದಟ್ ಹ್ಯಾವ್ ಬಿನ್ ಡಿಸಾಲ್ವ್ಡ್ ಇನ್ ಅವರ್ CH ವಾಟರ್ ಅನ್ನೋದ್ರ ಮೇಲೆ ಬೇರೆ ಬೇರೆ ಮೆಥಡ್ನ ಅವರು ಮಾಡ್ತಾ ಹೋಗ್ತಾರೆ. ದಿಸ್ ಆರ್ ದ ಡಿಫ್ರೆಂಟ್ ಸ್ಟೇಜಸ್ ಆಫ್ ಟ್ರೀಟ್ಮೆಂಟ್ ಆಫ್ CH. ಸೊ ಹಾಗಾದರೆ ಈಗ ನಾವೇನು ಮಾಡ್ಕೊಳ್ಳೋಣ ಅಂತಂದರೆ, ಸೊ ನಮಗೆ ಆ್ಯಕ್ಚುಲಿ ನಮ್ಮ ಸಿಲೆಬಸ್ ಪ್ರಕಾರ ಶುಗರ್ ಮತ್ತು ಪೇಪರ್ ಮಿಲ್ಸಿಂದ ಬಿಡ್ತೀವಲ್ಲ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ನ, ಅದನ್ನು ಟ್ರೀಟ್ಮೆಂಟ್ನ ಹೇಗೆ ಮಾಡಿ ಅದನ್ನು ಎಫ್ಲುಯೆಂಟ್ನ ಹೊರಗಡೆ ಬಿಡ್ತಾರೆ ಅಂತ. ಎಫ್ಲುಯೆಂಟ್ ಅಂದರೆ ಏನು, ಫ್ಯಾಕ್ಟ್ರಿಯಿಂದ ಹೊರಗಡೆ ಬಿಡೋ ನೀರಿಗೆ ಅವ್ರು ಏನಂತ ಕರೀತಾರೆ, ಎಫ್ಲುಯೆಂಟ್ ಅಂತ ಕರೀತಾರೆ. ಇಂಡಸ್ಟ್ರಿಗಳಿಂದ ಬಿಡುವಂಥ ಹೊರಗಡೆ ಬರುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀವಿ, ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಅಂತ ಕರಿತೀವಿ. ಮನೆಯಿಂದ ಬರೋವಂಥದ್ದಕ್ಕೆ CH ಅಂತ ಹೇಳ್ತಾರೆ, ಇಂಡಸ್ಟ್ರಿಯಿಂದ ಬರೋದಕ್ಕೆ ಎಫ್ಲುಯೆಂಟ್ಸ್ ಅಂತ ವರ್ಡ್ನ ಯೂಸ್ ಮಾಡ್ತಾರೆ ಅವರು. ಸೊ ವೇರಿಯಸ್ ಇಂಡಸ್ಟ್ರಿಯಲ್ ಪ್ರೋಸೆಸ್ ಲೈಕ್ ಮೆಟಲರ್ಜಿ ಇರ್ಬೋದು, ಪೇಂಟ್ಸು, ಡೈಸು, ಡ್ರಗ್ಸು, ಶುಗರ್ ಮಿಲ್ಸು, ಇವೆಲ್ಲ ಏನು ಮಾಡ್ತವೆ ಅಂದರೆ ಬೋತ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ನೆಲ್ಲ ಏನು ಮಾಡ್ತವೆ, ಸೀಗೆ, ನದಿಗೆ ಎಲ್ಲದಕ್ಕೂ ಬಿಟ್ಬಿಡ್ತಾರೆ. ಇದಕ್ಕೆ ಇಂಡಸ್ಟ್ರಿಯಲ್ ಎಫ್ಲುಯೆಂಟ್ಸ್ ಅಂತ ಕರೀತಾರೆ. ಅದು ಹೆವಿ ಮೆಟಲ್ಸ್ ಇರ್ಬೋದು, ಮರ್ಕ್ಯೂರಿ ಇರ್ಬೋದು, ಲೆಡ್ ಇರ್ಬೋದು, ಕ್ಯಾಡ್ಮಿಯಮ್ ಇರ್ಬೋದು, ಕ್ರೋಮಿಯಮ್, ನಿಕ್ಕಲ್, ಇದೆಲ್ಲನೂ ಇರುತ್ತೆ. ಸೊ ಈ ಹೆವಿ ಮೆಟಲ್ಸ್ ಎಲ್ಲ ನಾನ್ ಬಯೋಡಿಗ್ರೇಡಬಲ್ ಅದು. ಸೊ ದೇ ಗೋ ಅಂಡ್ ಅಕ್ಯುಮುಲೇಟ್ ಇನ್ ಅವರ್ ಬಾಡಿ. ಅಕಸ್ಮಾತ್ ನಮ್ಗೆ ಗೊತ್ತಿಲ್ಲದಲ್ಲೇ ಅದನ್ನು ನಾವು ಊಟ ಮಾಡಿದ್ವಿ, ಆ ನೀರನ್ನ ನಾವು ಸೇವಿಸಿದ್ವಿ ಅಂದರೆ ಏನಾದರೂ ಒಳಗಡೆ ಆಗುತ್ತೆ, ಇಟ್ ಲೀಡ್ಸ್ ಟು ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಸೊ ಹಂಗಾಗಿ ಅದನ್ನು ಅವರು ಎಫ್ಲುಯೆಂಟ್ನ ಟ್ರೀಟ್ ಮಾಡಿ ಅದರಲ್ಲಿ ಸಾಧ್ಯ ಆದಷ್ಟು ಹೆವಿ ಮೆಟಲ್ಗಳನ್ನೆಲ್ಲ ಕಡಿಮೆ ಮಾಡಿ, ಪೊಲ್ಯೂಟೆಂಟ್ಸ್ ಎಲ್ಲ ಕಡಿಮೆ ಮಾಡಿ ಅವ್ರು ಏನು ಮಾಡಬೇಕಾಗತ್ತೆ, ಹೊರಗಡೆಗೆ ಬಿಡಬೇಕಾಗತ್ತೆ. ಸೊ ಪೇಪರ್ ಇಂಡಸ್ಟ್ರೀಸ್ನಲ್ಲಿ ಏನು ಮಾಡ್ತಾರೆ ಅಂದರೆ, ಬ್ಯಾಂಬೂ ಇಸ್ ಯೂಸ್ಡ್ ಆಸ್ ಅ ರಾ ಮೆಟೀರಿಯಲ್. ಪೇಪರ್ ಇಂಡಸ್ಟ್ರಿಗಳಲ್ಲಿ ಬ್ಯಾಂಬೂ ಆಫ್ಟರ್ ಚಿಪ್ಪಿಂಗ್ ಇಸ್ ವಾಶ್ಡ್ ವಿತ್ ಎ ಲಾರ್ಜ್ ಕ್ವಾಂಟಿಟಿ ಆಫ್ ವಾಟರ್ ಫಾಲೋಡ್ ಬೈ ಡೈಜೆಷನ್ ಇನ್ ಎ ಲಿಕ್ಕರ್ ಟು ಒಬ್ಟೈನ್ ಎ ಬಲ್ಬ್. ಆ್ಯಕ್ಚುಲಿ ಶುಗರ್ ಇನ್ ಪೇಪರ್ ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ಬಲ್ಬ್ ತೊಗೊಳ್ತಾರೆ, ಬಲ್ಬ್ನ ಚಿಪ್ಪಿಂಗ್ ಮಾಡ್ತಾರೆ, ಚಿಪ್ಪಿಂಗ್ ಮಾಡಿದ್ಮೇಲೆ ಡೈಜೆಸ್ಟ್ ಮಾಡ್ತಾರೆ, ಆಮೇಲೆ ಅದನ್ನು ಪಲ್ಪ್ದಾಗಿ ಹೊರಗಡೆ ತೆಗಿತಾರೆ. ದ ಎಫ್ಲುಯೆಂಟ್ ಕಂಟೈನ್ಸ್ ಅ ಡಿಸಾಲ್ವ್ಡ್ ಲೆಗಿನಿನ್, ಸೆಲ್ಯುಲೋಸ್ ಫೈಬರ್ಸ್, ಗ್ರೀಸ್, ಆಯಿಲ್ಸ್, ಆಲ್ಕಲಿ, ಹೆವಿ ಆ್ಯಂಡ್ ಅದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕಾಲ್ಡ್ ಆಸ್ ಬ್ಲ್ಯಾಕ್ ಲಿಕ್ಕರ್. ಸೊ ಶುಗರ್ ಪೇಪರ್ ಇಂಡಸ್ಟ್ರಿಯಿಂದ ಬಿಡೋ ಅಂಥದ್ದು ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಬ್ಲ್ಯಾಕ್ ಲಿಕ್ಕರ್ ಅಂತ ಹೇಳ್ತೀವಿ. ಆ ಎಫ್ಲುಯೆಂಟ್ಗೆ ಏನಂತ ಕರಿತೀವಿ, ಬ್ಲ್ಯಾಕ್ ಲಿಕ್ಕರ್ ಅಂತ ಕರಿತೀವಿ. ಅದರಲ್ಲಿ ಏನೇನಿರುತ್ತೆ ಅಂದರೆ ಲೆಗಿನಿನ್ ಇರುತ್ತೆ, ಸೆಲ್ಯುಲೋಸ್ ಫೈಬರ್ಸ್ ಇರುತ್ತೆ, ಗ್ರೀಸ್ ಇರುತ್ತೆ, ಆಯಿಲ್ಸ್ ಇರುತ್ತೆ, ಆಲ್ಕಲಿ ಇರುತ್ತೆ, ಹೆವಿ ಮೆಟಲ್ಸ್ ಇರುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ. ಇದೆಲ್ಲ ಸೇರ್ಕೊಂಡು ಅದು ಕಪ್ಪುಗೆ ತಿಕ್ಕಾಗಿರುತ್ತೆ, ಅದಕ್ಕೋಸ್ಕರ ಅದನ್ನು ಅವರು ಬ್ಲ್ಯಾಕ್ ಲಿಕ್ಕರ್ ಅಂತ ಕರೆದ್ರು. ದ ಕಲರ್ ಆಫ್ ದಿ ಎಫ್ಲುಯೆಂಟ್ ಇಸ್ ರಿಮೂವ್ಡ್ ಬೈ ಟ್ರೀಟ್ಮೆಂಟ್ ವಿತ್ ಅ ಲೈಮ್. ಸೊ ಕಲರ್ ಹೋಗಬೇಕು ಅಂದರೆ ಫಸ್ಟ್ ಏನು ಮಾಡ್ತಾರೆ, ಲೈಮ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಬ್ಲ್ಯಾಕ್ ಲಿಕ್ಕರ್ ಈಸ್ ನ್ಯೂಟ್ರಲೈಸ್ಡ್ ವಿತ್ ಅನ್ ಆಸಿಡ್
ಟು ಗೆಟ್ ದಿ ಲೈಕ್ ಇನ್ ಲಿಕ್ಕರ್ ಬ್ಲ್ಯಾಕ್ನ ನ್ಯೂಟ್ರಲೈಸ್ ಮಾಡ್ತಾರೆ ಆ್ಯಸಿಡ್ ಜೊತೆಗೆ, ಅದು ಆಲ್ಕಲಿ ಇರುತ್ತೆ. ಸೊ ಅದನ್ನು ಏನು ಮಾಡ್ತಾರೆ, ಆ್ಯಸಿಡ್ ಹಾಕಿ ನ್ಯೂಟ್ರಲೈಸ್ ಮಾಡ್ತಾರೆ. ಆವಾಗ ಲೆಗ್ನಿನ್ ಏನಿದೆಯಲ್ಲ ಅದೇನಾಗುತ್ತೆ, ರಿಮೂವ್ ಮಾಡುತ್ತೆ. ಅದೇ ರೀತಿ ಇನ್ಸಾಲ್ಯುಬಲ್ ಮೆಟೀರಿಯಲ್ಸ್ ಯಾವ್ದಾದ್ರು ಇತ್ತು ಅಂತಂದರೆ ಅದನ್ನ ಏನು ಮಾಡ್ರೇಷನ್ ಮಾಡಿ ಅವರು ರಿಮೂವ್ ಮಾಡ್ಬೋದು. ಆಮೇಲೆ ಮತ್ತೆ ಕೆಮಿಕಲ್ಸ್ ಏನೇನಿತ್ತಲ್ಲ, ಇದು ಪ್ರೈಮರಿ ಟ್ರೀಟ್ಮೆಂಟ್ ಆಯಿತು, ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಯಿತು. ಸೊ ಈಗ ಇದು ಪ್ರೈಮರಿ ಟ್ರೀಟ್ಮೆಂಟ್ ಆಯಿತು. ಸೆಕೆಂಡ್ರಿ ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ, ಆಕ್ಟಿವೇಟೆಡ್, ಅದಕ್ಕೆ ಏನು ಮಾಡಬೇಕು, ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೋಸೆಸ್ ಬೈ ಆಕ್ಸಿಡೇಷನ್ ವಿತ್ ಕ್ಲೋರಿನ್ ಮಾಡ್ತಾರೆ, ಅಥವಾ ಅಲ್ಟ್ರಾ ಫಿಲ್ಟ್ರೇಷನ್ ಮಾಡ್ತಾರೆ, ಇಲ್ಲಾಂದರೆ ರಿವರ್ಸ್ ಆಸ್ಮಾಸಿಸ್ ಮಾಡ್ತಾರೆ. ಫಸ್ಟ್ ಮೆಥಡಲ್ಲಿ ಏನು ಮಾಡ್ತಾರೆ, ಏನೇನಿದೆಯೋ ಅದನ್ನೆಲ್ಲ ಏನು ಮಾಡ್ತಾರೆ, ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಫಿಲ್ಟರ್ ಮಾಡಿ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಲೈನ್ ಹಾಕಿ ಕಲರ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಸೆಕೆಂಡ್ರಿ ಟ್ರೀಟ್ಮೆಂಟಿಗೆ ಬಂದಾಗ, ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಅವರು ಆಕ್ಟಿವೇಟೆಡ್ ಸ್ಲಡ್ಜ್ನ ಯೂಸ್ ಮಾಡ್ತಾರೆ, ಇನ್ ವಿಚ್ ದೇ ಗೋಯಿಂಗ್ ಟು ಡೂ ದಿ ಆಕ್ಸಿಡೇಷನ್ ವಿತ್ ಕ್ಲೋರಿನ್ ಜೊತೆಗೆ ಆಕ್ಸಿಡೇಷನ್ ಮಾಡ್ತಾರೆ. ಇಲ್ಲಾಂದರೆ ರಿವರ್ಸ್ ಆಸ್ಮಾಸಿಸ್ ಮಾಡ್ಬೋದು, ಇಲ್ಲಾಂದರೆ ಅಲ್ಟ್ರಾ ಫಿಲ್ಟ್ರೇಷನ್ ಮಾಡ್ಬೋದು. ಸೊ ಅಲ್ಟ್ರಾ ಫಿಲ್ಟ್ರೇಷನಲ್ಲಿ ಏನಾಗುತ್ತೆ ಅಂದರೆ, ಸೊಲ್ಯೂಷನ್ ಈಸ್ ಪುಶ್ಡ್ ಅಂಡರ್ ದಿ ಪ್ರೆಷರ್ ಥ್ರೂ ದಿ ಮೆಂಬ್ರೇನ್ ಕಂಟೈನಿಂಗ್ ಎ ಪೋರ್ಸ್ ಸೈಜ್ ಆಫ್ 2 to 10,000 ನ್ಯಾನೋಮೀಟರ್. ಸೊ ಅಲ್ಲಿ ಏನು ಮಾಡ್ತೀವಿ ಅಂದರೆ, ಫಿಲ್ಟ್ರೇಷನ್ ಮಾಡ್ಬೇಕಾರೆ ನಮ್ಮದು ಫಿಲ್ಟ್ರ್ ಪೋರ್ಸ್ ಏನಿರುತ್ತಲ್ಲ ಆ ಸೈಜ್ನ ಏನು ಮಾಡ್ತಾರೆ ಅವರು, ಕಡಿಮೆ ಮಾಡಿಬಿಟ್ಟು ಆ ತೂತು ಒಳಗಡೆ ಅದನ್ನು, ಆ ಫಿಲ್ಟರ್ ಒಳಗಡೆ ಅದನ್ನು ಹೋಗೋಂಗೆ ನೋಡ್ಕೊಳ್ತಾರೆ. ಈಗ ನೀವು ಮನೇಲಿ ಕಾಫಿ ಫಿಲ್ಟರ್ ಮಾಡ್ತಿರಲ್ಲ, ಆ ಥರ ಫಿಲ್ಟರ್ಸ್ದೇ ಯೂಸ್ ಮಾಡ್ತಾರೆ. ಆ ಫಿಲ್ಟ್ರದ್ದು ಸೈಜ್ ಏನಿರುತ್ತಲ್ಲ, ತೂತದ ಸೈಜ್ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡ್ತಾರೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಕರಿತೀವಿ. ಅದರಿಂದ ಹೋಗಬೇಕು ಅಂದರೆ ನಿಮ್ಮದು ಸೈಜ್ ಆಫ್ ದಿ ಪಾರ್ಟಿಕಲ್ಸ್ ಏನಾಗಿರುತ್ತೆ ಅಂತ, ಆ ಹೋಲ್ಸ್ ಏನಿರ್ತಾರ, ಆ ಪೋರ್ಸ್ ಏನಿರುತ್ತಲ್ಲ ಅದಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಹೋಗುತ್ತೆ, ಇಲ್ಲ ಅಂದರೆ ಹೋಗಲ್ಲ. ಸೊ ಅಂಥದಕ್ಕೆ ಏನಂತ ಕರಿತೀವಿ, ಅಲ್ಟ್ರಾ ಫಿಲ್ಟ್ರೇಷನ್. ತುಂಬ ತಿಕ್ಕಾಗಿರೋವಂಥದ್ದು ಅಥವಾ ತುಂಬ ಸೈಜ್ ಚಿಕ್ಕದಾಗಿರುವಂಥದ್ದು ಹಾಕಿದಾಗ ಅದ್ರ ಮುಖಾಂತರ ಅದು ಪಾಸ್ ಆಗಬೇಕಾಗತ್ತೆ. ಲಾರ್ಜರ್ ಮಾಲಿಕ್ಯೂಲ್ಸ್ ಆರ್ ರಿಟೈನ್ಡ್ ಬೈ ದಿ ಮೆಂಬ್ರೇನ್ಸ್. ಸೊ ಇಲ್ಲಿ ಜಾಸ್ತಿ ಇರುವಂಥದ್ದು ಏನಾಗ್ತಾ ಹೋಗುತ್ತೆ, ಹಾಕೊಳ್ತಾ ಹೋಗುತ್ತೆ. ಇದು ಈ ಥರ ಮಾಡ್ತೀವಿ. ಇಲ್ಲ ಅಂದರೆ ರಿವರ್ಸ್ ಆಸ್ಮೋಸಿಸ್ ಮಾಡ್ಬೋದು. ಇಲ್ಲೇನು ಮಾಡ್ತಾರೆ ಅಂದರೆ, ಪೆರ್ಮಿಬಲ್ ಮೆಂಬ್ರೇನ್ ಯೂಸ್ ಮಾಡ್ತಾರೆ. ಸಾಧ್ಯ ಆದಷ್ಟು ಇದನ್ನು ಯೂಸ್ ಮಾಡ್ತಾರೆ, ಬಿಕಾಸ್ ಇಟ್ಸ್ ದ ಚೀಪೆಸ್ಟ್ ಕಂಪೇರ್ ಟು ದಟ್ ಆಫ್ ದಿ ಅಲ್ಟ್ರಾ ಫಿಲ್ಟ್ರೇಷನ್ ಕಂಪೇರ್ ಮಾಡಿದ್ರೆ ರಿವರ್ಸ್ ಆಸ್ಮಾಸಿಸ್ ಚೀಪು. ಹಾಗಾಗಿ ಇದನ್ನು ಅವರು ಎಂಪ್ಲಾಯ್ ಮಾಡ್ಕೊಳ್ತಾರೆ. ಪೋರ್ ಸೈಜ್ ಎಷ್ಟು ಇಟ್ಕೊಳ್ತಾರೆ ಅಂದರೆ 0.04 to 600 ನ್ಯಾನೋಮೀಟರ್ ಇಸ್ ಯೂಸ್ಡ್. ದ ಎಫ್ಲುಯೆಂಟ್ ಈಸ್ ಸಪ್ರೇಟೆಡ್ ಫ್ರಮ್ ದಿ ಫ್ರೆಶ್ ವಾಟರ್ ಬೈ ದಿ ಸೆಮಿಪರ್ಮಿಬಲ್ ಮೆಂಬ್ರೇನ್. ಹೈ ಪ್ರೆಷರ್ greater than the osmotic pressure of the effluent is applied on the effluent side, so that the pure water from the effluent is pushed through the semi-permeable membrane to the other side. Both organic and inorganic impurities are removed by using this method. ಇದು ಸೆಕೆಂಡ್ರಿ ಟ್ರೀಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು, ಅವರು ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು. ಯಾಕೆಂದ್ರೆ ಡಿಪೆಂಡಿಂಗ್ ಅಪಾನ್ ದಿ ಕೆಮಿಕಲ್ಸ್ ಯಾವುದಿದೆ ಅಂತ ನೋಡಿಕೊಂಡು ಅವ್ರೇನು ಮಾಡ್ತಾರೆ, ಟ್ರೀಟ್ಮೆಂಟ್ನ ಮಾಡ್ತಾ ಹೋಗ್ತಾರೆ. ಇದು ಅಬೌಟ್ ದಿ ಪೇಪರ್ ಇಂಡಸ್ಟ್ರಿ ಆಯಿತು. ಶುಗರ್ ಇಂಡಸ್ಟ್ರೀಸ್ಗೆ ಬಂದರೆ ಇಲ್ಲಿರುವಂಥ ಎಫ್ಲುಯೆಂಟ್ಸ್ ಯಾವುದು ಅಂತಂದರೆ, ಇದನ್ನು ಬಯೋ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇನ್ಕ್ಲೂಡಿಂಗ್ ದಿ ಶುಗರ್ ಆ್ಯಂಡ್ ಪ್ರೋಟೀನ್ಸ್. ಈ ಎಫ್ಲುಯೆಂಟ್ಸಲ್ಲಿ ಏನಾಗಿರುತ್ತೆ ಅಂದರೆ, ವೇಸ್ಟ್ ಆಫ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಇರುವಂಥದ್ದು ಶುಗರ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು. ದೀಸ್ ಆರ್ ಸಬ್ಜೆಕ್ಟೆಡ್ ಟು ದಿ ಆಕ್ಸಿಡೇಷನ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ಆಕ್ಸಿಡೈಸಸ್ ದೆಮ್ ಟು ಆಲ್ಕೋಹಾಲ್ಸ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ ಆಗಿ. ಇದು ಕಂಪೇರ್ ಟು ಪೇಪರ್ ಮಿಲ್ಗೆ, ಶುಗರ್ ಇಂಡಸ್ಟ್ರಿಗೆ ನಾವು ಕನ್ವರ್ಟ್ ಮಾಡುವಂಥದ್ದು ಈಸಿ ಆಗುತ್ತೆ. ಥ್ಯಾಂಕ್ ಯು.